ಕ್ಷೇತ್ರಕ್ಕೆ ಬರಬೇಕು, ಅಲ್ಲಿನ ಜನರನ್ನ ಮಾತನಾಡಿಸ್ಬೇಕು. ಎಲೆಕ್ಷನ್ ಅಂದ್ರೆ ಏನು? ಕೇವಲ ಅಭ್ಯರ್ಥಿಗಳಲ್ಲ, ಹಣ ಮತ್ತೊಂದು ಅಲ್ಲ. ಎಲೆಕ್ಷನ್ ಅಂದ್ರೆ ಏನು? ಜನ. ಎಲೆಕ್ಷನ್ ಅಂದ್ರೆ ಜನ ಏನ್ ಹೇಳ್ತಾರೆ ಅಂತ, ಮತದಾರ ಪ್ರಭುಗಳೇನ್ ಹೇಳ್ತಾರೆ, ಪಕ್ಷಗಳ ನಾಡಿ ಮಿಡಿತ ಏನಿದೆ ತಿಳ್ಕೊಳಕ್ಕೆ ನಾವಿವತ್ತು ಉತ್ತರ ಕನ್ನಡ ಕ್ಷೇತ್ರದ 2ನೇ ಅತಿ ದೊಡ್ಡ ನಗರ ಕಾರವಾರಕ್ಕೆ ಬಂದಿದ್ದೀವಿ. ಕಾರವಾರದಲ್ಲಿ ಜನ ಏನ್ ಹೇಳ್ತಾರೆ, ಚುನಾವಣಾ ಅಲೆ ಹೇಗಿದೆ ಕೇಳೋಣ. ನಮ್ ಜೊತೆ ಪಕ್ಷಗಳ ಮುಖಂಡರು ಕೂಡ ಇದ್ದಾರೆ. ಇಲ್ಲಿಂದ ಆರಂಭ ಮಾಡ್ತೀವಿ. ಸರ್, ನಿಮ್ಮ ಹೆಸರು? ನನ್ನ ಹೆಸರು RH ನಾಯ್ಕ್ ಅಂತ, ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷನಾಗಿ ನನ್ನ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಓಕೆ, ನಿಮ್ಮ ಹೆಸರು? ಲಿಯೋ ಫ್ರಾನ್ಸಿಸ್ ಲೂಯಿಸ್ ಅಂತ, ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಓಕೆ, ನಿಮ್ಮ ಹೆಸರು? ನೀಲಕಂಠ್ KN ಅಂತ, KRS ಪಾರ್ಟಿ ಉತ್ತರ ಕನ್ನಡ ಜಿಲ್ಲಾ ಅಧ್ಯಕ್ಷ. ಓಕೆ, ನಾನು ನಾಗರಾಜ ನಾಯಕ್ ಅಂತ, ಬಿಜೆಪಿಯ ಜಿಲ್ಲಾ ವಿಶೇಷ ಆಹ್ವಾನಿತ ಇದ್ದೇನೆ. ಓಕೆ, ಸೊ ನಾನು ಪ್ರಶ್ನೆಯನ್ನ ಬಿಜೆಪಿಯಿಂದ ಶುರು ಮಾಡ್ತೀನಿ. ನಿಮ್ಮ ಪಾರ್ಟಿನಲ್ಲಿ ಈ ಸರಿ ಟಿಕೆಟ್ ಮಿಸ್ ಆಯ್ತಲ್ಲ, ಬೇರೆಯವ್ರಿಗೆ ಕೊಟ್ರಲ್ಲ. ಅನಂತಕುಮಾರ್ ಹೆಗ್ಡೆ ಅವ್ರಿಗೆ ಕೊಡಬೇಕಿತ್ತು, ಬೇರೆಯವ್ರಿಗೆ ಕೊಟ್ಟರು. ಅದೇನಾದರೂ ಡಿಫ್ರೆನ್ಸ್ ಆಗುತ್ತಾ? ಯಾಕೆ ಹಾಗಾಯ್ತು? ಯಾವುದೇ ಪಕ್ಷ ಸೀಟು ಅನೌನ್ಸ್ ಮಾಡೋದಕ್ಕಿಂತ ವರ್ಷಗಳ ಮೊದಲೇ ನಮ್ಮ ಸೀಟ್ ಅನೌನ್ಸ್ ಆಗಿರ್ತದೆ. ನಮ್ಮ ಸೀಟು ಯಾರಿಗೆ ಅನೌನ್ಸ್ ಆಗಿರ್ತಾರೆ ಅಂತ ಹೇಳಿದ್ರೆ, ಅದು ಕಮಲದ ಚಿಹ್ನೆಗೆ ಅನೌನ್ಸ್ ಆಗಿರ್ತದೆ. ಕಮಲದ ಚಿಹ್ನೆಯ ಹೆಸರಿನಲ್ಲಿ ಅವರು ಕಾಗೇರಿಯವರು ಇರ್ಬೋದು ಅಥವಾ ಯಾರಿಗೂ ಸಹಿತ ಅವಕಾಶಗಳು ಸಿಗ್ಬೋದು. ನಾವು ನಮ್ಮ ಕ್ಯಾಂಡಿಡೇಟನ್ನು ಯಾವಾಗಲೂ ಕಮಲದ ಚಿಹ್ನೆ ಅಂತ ತಿಳ್ಕೊಳ್ತೀವಿ. ಯಾಕಂತ ಹೇಳಿದ್ರೆ BJP ಈಸ್ ನಾಟ್ ಎ ಲೀಡರ್ ಬೇಸಿಸ್ ಪಾರ್ಟಿ, ಇಟ್ ಈಸ್ ಎ ಕ್ಯಾಡರ್ ಬೇಸಿಸ್ ಪಾರ್ಟಿ. ಆದ್ದರಿಂದ ಇಲ್ಲಿ ವ್ಯಕ್ತಿ ಪೂಜೆಗೆ ಅವಕಾಶಗಳೇ ಇಲ್ಲ, ವ್ಯಕ್ತಿಯ ವಿಶೇಷತೆ ಇಲ್ಲ. ಇಲ್ಲಿ ಏನಿದ್ರೂ ಸಹಿತ ರಾಷ್ಟ್ರೀಯತೆ, ಹಿಂದುತ್ವ ಚೇಂಜ್ ಮಾಡಿದ್ರು. ಒಬ್ಬ ಸಕ್ಸಸ್ಫುಲ್ MP ಇದ್ರೆ ಹೌದಲ್ವಾ? ಯಾಕಂದ್ರೆ ಕಳೆದ ಸಾರಿ 3.5 ಲಕ್ಷ ಲೀಡ್ ಅಂತಂದ್ರೆ ದಟ್ ಶುಡ್ ಬಿ ಕನ್ಸಿಡರ್ಡ್ ಆಸ್ ಸಕ್ಸಸ್ಫುಲ್. ಯಾಕೆ ಚೇಂಜ್ ಮಾಡಿದ್ರು ನಿಮ್ಮ ಲೀಡರ್ಶಿಪ್? ನಿಮ್ಮ ಕಾರ್ಯಕರ್ತರ ಪ್ರಶ್ನೆ ಕೇಳ್ತಾ ಇದ್ದಾರೆ. BJPಯಲ್ಲಿ ಇರುವವರೆಲ್ಲ ಹೆಚ್ಚಿನವರೆಲ್ಲ ಲರ್ನೆಡೇ. ಆದರೆ ಮೋಸ್ಟ್ ಲರ್ನೆಡನ್ನು ಪದೇ ಪದೇ ನಾವು ದಿನಗಳು ಹೋದಂತೆ ಆರಿಸ್ತಕ್ಕಂಥದ್ದು BJPಯ ನಿಯಮ ಇದು. ಅನಂತಕುಮಾರ್ ಹೆಗಡೆ ಅವರು ಸಹಿತ ಸಕ್ಸಸ್ಫುಲ್ ರಾಜಕಾರಣಿಯ, ಖಂಡಿತವಾಗಿ ನೀವು ಹೇಳಿದ್ದು ಹೌದು. ಆದರೆ ಈ ಬಾರಿ ಪಕ್ಷ ಕಾಗೇರಿ ಅವರಿಗೆ ಅವಕಾಶವನ್ನು ನೀಡಿತು. BJP ಅಂತ ಹೇಳುವುದು ಒಂದು ಫರ್ಟೈಲ್ ಲ್ಯಾಂಡ್. ವೈ ಕಾಗೇರಿ? ಜಸ್ಟ್ ಸಿಂಪಲ್ ಕ್ವೆಶ್ಚನ್. ನಂಗೆ ಗೊತ್ತಿಲ್ಲ ನಿಮ್ಮ ಪಾರ್ಟಿ ವಿಚಾರ, ಆದ್ರೂ ಕೂಡ ನಿಮ್ಗೆ ಹೊಸಬ್ರು ಯಾರು ಸಿಕ್ಲಿಲ್ವಾ? ಅನಂತಕುಮಾರ್ ಹೆಗಡೆ ಅಂದ್ರೆ ಒಬ್ರು ಹೊಸಬ್ರನ್ನ ತರಬಹುದಾಗಿತ್ತು, ಯುವ ಮುಖಗಳನ್ನ ಬೆಳೆಸಬಹುದಾಗಿತ್ತಲ್ವಾ? ಮತ್ ಕಾಗೇರಿ ಅವ್ರ ಹತ್ರ ನಿಮ್ಮ ಹತ್ರ ಲೀಡರ್ಸೇ ಇಲ್ವಾ? ನಮ್ಮ ಪಕ್ಷದ ಅಭ್ಯರ್ಥಿಯ ಬಗ್ಗೆ ಎಲ್ಲವನ್ನೂ ಕೇಳಲಿಕ್ಕೆ ನಿಮಗೆ ಅಧಿಕಾರ ಇದೆ. ಯಾಕಂತ ಹೇಳಿದ್ರೆ ನಾವು ಭಾಳ ಮುಕ್ತವಾಗಿ ಈ ಒಂದು ಗಣರಾಜ್ಯದಲ್ಲಿ, ಈ ಒಂದು ದೇಶದಲ್ಲಿ ಜೀವಿಸ್ತಾ ಇದ್ದೀವಿ. ಕಾಗೇರಿ 6 ಬಾರಿ ಶಾಸಕರಾಗಿ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ಒಬ್ಬ ಸಭಾಪತಿಯಾಗಿ ಕರ್ನಾಟಕ ಎಂದೂ ಕಂಡು ಕೇಳರಿಯದಂಥ ಘನ ಕಾರ್ಯಗಳನ್ನು ಮಾಡಿದ್ದಾರೆ. ಇವೆಲ್ಲವನ್ನು ನೋಡಿ ಬಹುಶಃ ಭಾರತೀಯ ಜನತಾ ಪಕ್ಷ ಅವರನ್ನು ಕೇಂದ್ರಕ್ಕೆ ಕರೆಸ್ಕೊಳ್ಬೇಕು ಅನ್ನುವಂಥ ನಿಯಮವನ್ನು, ಅಂದರೆ ಒಂದು ಡಿಸಿಷನನ್ನು ತೆಗೆದುಕೊಳ್ತು. BJPಯ ಕಾರ್ಯಕರ್ತರಿಗೆ ಎಲ್ಲ ಕಡೆ ಎಲ್ಲ ಅವಕಾಶಗಳು. ಘನ ಕಾರ್ಯಗಳು ಯಾವ್ಯಾವ್ದು ಅಂತ ಬರ್ತೀನಿ, ಅದಕ್ಕೆ ಖಂಡಿತ ಘನ ಕಾರ್ಯಗಳ ಬಗ್ಗೆ ಮಾತನಾಡೋಣ. BJP ಇಲ್ಲಿ ಭದ್ರಕೋಟೆ ಅಂತ ಕಳೆದ ಹಲವು ವರ್ಷಗಳಿಂದ ಇಲ್ಲಿ ಇದೆ. ಘನ ಕಾರ್ಯಗಳನ್ನು ಮಾಡಿದ್ದಾರಾ? ಡೆವಲಪ್ಮೆಂಟ್ ಮಾಡಿದ್ದಾರಾ? ಈ ಕಳೆದ 25-30 ವರ್ಷಗಳಿಂದ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಶ್ರೀಯುತ ಅನಂತಕುಮಾರ್ ಅವರು ಸಂಸದರಾಗಿ ಇಲ್ಲಿ ಕೆಲಸಗಳನ್ನು ನಿರ್ವಹಿಸಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಆಗ್ತಾ ಇಲ್ಲ. ಯಾಕಂದರೆ ಯಾವುದು ಕಣ್ಣಿಗೆ ಕಾಣತಕ್ಕಂಥ ಯಾವುದೇ ಒಂದು ಅವಾಗ ಇಂಪಾರ್ಟೆಂಟ್ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ ಅನಂತಕುಮಾರ್ ಹೆಗಡೆ. ಹಾಗಾಗಿ ಅವನು ಕೆಲಸ ಮಾಡಿಲ್ಲ ಹೇಳೋ ದೃಷ್ಟಿಯಿಂದ ಇವತ್ತು ಅವನಿಗೆ ಹೈಕಮಾಂಡ್ ಟಿಕೆಟನ್ನು ಅವರಿಗೆ ತಪ್ಪಿಸಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಕೊಟ್ಟಿದೆ. ಕಾಗೇರಿ ಅವರು ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬೇಕಾದಷ್ಟು ಏನು ಗರಂದಾರಿ ಕೆಲಸ ಮಾಡಿದ್ದಾರೆ? ಕಾಗೇರಿ ಅವರು ಕೆಲಸ ಮಾಡಿಲ್ಲ. ಕಾಗೇರಿ ಅವರು ವಿಧಾನಸಭಾ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದ್ದಾರೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2 ಕಡೆ 6 ಐಟಮ್ ಅವರು MLA ಕೆಲಸ ಮಾಡಿದ್ದಾರೆ. 6 ಐಟಮ್ನಲ್ಲಿ ಗುರುತಿಡತಕ್ಕಂಥ ಯಾವ ಕೆಲಸಗಳನ್ನು ಮಾಡಿದ್ದಾರೆ? ನಮ್ಮ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಹೆಡ್ ಕ್ವಾರ್ಟರ್ಸ್ನಲ್ಲಿ ಮೆಡಿಕಲ್ ಕಾಲೇಜು, ಮೆಡಿಕಲ್ ಹಾಸ್ಪಿಟಲ್ ಬರೋದಿತ್ತು. ಆದ್ರೂ ಕೂಡ ಯಾಕೆ ಸಿರ್ಸಿಯಲ್ಲಿ ಹಾಕಿದ್ರು? ಆದ್ರೆ ಇಲ್ಲಿ ನಮ್ಮ ಉತ್ತರ ಕನ್ನಡ ಕರಾವಳಿ ಭಾಗದಲ್ಲಿ ಅಭಿವೃದ್ಧಿಗೆ ಯಾವತ್ತೂ ಆದ್ರೂ ಕೂಡ ಯಾಕೆ ಇಲ್ಲಿ ಮತದಾರ ಕಾಂಗ್ರೆಸ್ ಆಯ್ಕೆನೆ ಮಾಡಿಲ್ಲ? ಕಳೆದ 6 ಟರ್ಮ್ ಅನಂತಕುಮಾರ್ ಹೆಗಡೆ ಆಯ್ಕೆ ಮಾಡಿಲ್ಲ ಅಂತಂದ್ರೆ ಇಲ್ಲಿ ಸಂಪೂರ್ಣವಾಗಿ ಕೋಮು ಗಲಭೆಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ BJP ಅವರು ಮಾಡ್ತಾ ಇದ್ದಾರೆ. ಯಾವುದು ಅಭಿವೃದ್ಧಿ? ಕೋಮು ಗಲಭೆ ಮಾಡಿದ್ದು CM ಸಿದ್ದರಾಮಯ್ಯ ಹೊನ್ನವಾರಕ್ಕೆ ಬಂದಾಗ ಪರೇಶ್ ಮೆಸ್ತನನ್ನ ಮಟಾಶ್ ಮಾಡಿದ್ದಾರೆ. ಮೂರು ದಿವಸ ಹೆಣ ಬಚ್ಚಿಟ್ರು ಸಿದ್ದರಾಮಯ್ಯ ಇಲ್ಲ ಬಂದಾಗ. 3 ದಿವಸ ತನಕ ಹೆಣನ ಬಚ್ಚಿಟ್ಟಿದ್ರು ಸಿದ್ದರಾಮಯ್ಯ ಬಂದಾಗ. ಕಾಣಿಸಲ್ಲ ಸಿದ್ದರಾಮಯ್ಯ ಬಂದಾಗ. ಗೊತ್ತಿಲ್ಲ. ಇಶ್ಯೂ ಬಗ್ಗೆ ಮಾತಾಡೋಣ, ಬರೋಣ. ಕೋಮು ಗಲಭೆ ವಿಚಾರಕ್ಕೆ ಮತ್ತೆ ಬರೋಣ. ಇಶ್ಯೂಸ್ ಏನಿದೆ? ಇಶ್ಯೂಸ್ ಡೆವಲಪ್ಮೆಂಟಲ್ ಇಶ್ಯೂಸ್, ಅಭಿವೃದ್ಧಿ. ನೋಡಿ, ಅವ್ರಿಗಿಬ್ಬರಿಗೂ ಕೋಮು ಗಲಭೆ ವಿಚಾರ ಬೇಕು. ನಿಮ್ಗೇನ್ ಬೇಕು?
ನಮಗೆ ಡೆವಲಪ್ಮೆಂಟ್ ಬೇಕು, ನಮ್ಮ ಜಿಲ್ಲೆ ಡೆವಲಪ್ಮೆಂಟ್ ಆಗಬೇಕು. ನಮಗೆ ಇಲ್ಲಿ ಹುಬ್ಳಿಯಿಂದ ಕಾರವಾರಕ್ಕೆ ನಮಗೆ ಟ್ರೈನ್ ಬೇಕು, ಮತ್ತು ನಮಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು, ಜನರಿಗೆ ಉದ್ಯೋಗ ಬೇಕು, ಇಲ್ಲಿ ಇಂಡಸ್ಟ್ರಿ ಬೇಕು, ಟೂರಿಸಂ ಬೆಳೆಬೇಕು. ಇದೆಲ್ಲ ನಮಗೆ ಬೇಕು ನಮ್ಮ ಜಿಲ್ಲೆಯಲ್ಲಿ. ನಮ್ಮ ಜಿಲ್ಲೆ ಆಗ್ತಾ ಇದೆಯಾ ಅದು? ಅದು ಸದ್ಯಕ್ಕೆ ನಾವು ಅದನ್ನು ಯಾವುದನ್ನು ನಾವು ನೋಡಲಿಲ್ಲ. ನಾವು ಇಷ್ಟು ವರ್ಷ ಒಂದು 6 ವರ್ಷ ನಾವು ಅನಂತಕುಮಾರ್ ಹೆಗಡೆಗೆ ಇಲ್ಲಿ ಇಲೆಕ್ಟ್ ಆಗಿ ಮಾಡಿದ್ದೇವೆ, ನಮ್ಮ ಒಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದರು. ಅವರು ಈ ಕಳೆದ 5 ವರ್ಷದಲ್ಲಿ ಪಾರ್ಲಿಮೆಂಟಲ್ಲಿ ನಮ್ಮ ಬಗ್ಗೆ ಒಂದು ವಿಚಾರವನ್ನು ಇಡ್ಲಿಕ್ಕೂ ಅವ್ರ ಹತ್ರ ಆಗಲಿಲ್ಲ. ಆ ಪರಿಸ್ಥಿತಿ ನಮ್ಮ ಇಷ್ಟು ದೊಡ್ಡ ನ್ಯಾಷನಲ್ ಪಾರ್ಟಿಗೆ ಬಂತು, ಆ ನ್ಯಾಷನಲ್ ಪಾರ್ಟಿ MP ಬಂತು ಅಂತ ಹೇಳಿದ್ರೆ ನಮಗೆ ಇಲ್ಲಿ ನಮ್ಮ ಪ್ರಜೆಗಳ ಬಗ್ಗೆ ಅಲ್ಲಿ ಕಾಳಜಿ ಮಾಡಿ ಅವ್ರ ಬಗ್ಗೆ ಪ್ರಶ್ನೆ ಕೇಳಿ ನಮಗೆ ಉತ್ತರ ಸಿಗುವಂತ ಅಂತ ಒಂದು ಪ್ರತಿನಿಧ್ಯ ನಮ್ಗೆ ಬೇಕೀಗ. ಅಂತ ಪ್ರತಿನಿಧಿ ಬೇಕು. ಬರ್ತೀನಿ ಬಿಜೆಪಿ ಅವರಿಗೆ. ಇಲ್ಲಿ ಇಶ್ಯೂಸ್ ಏನಿದೆ, ಏನಾಗಬೇಕಾಗಿದೆ? ಚುನಾವಣೆ ಬಗ್ಗೆ KRS ಪಾರ್ಟಿಯಿಂದ ನಾವೇನಾದರೂ ಮಾತಾಡಬೇಕು ಅಂತಂದರೆ ನಮ್ಮ ದೇಶದಲ್ಲಿರೋದು ಪ್ರಜಾಪ್ರಭುತ್ವ ವ್ಯವಸ್ಥೆ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರುವಂಥದ್ದು. ಆದರೆ ಇವತ್ತು ಚುನಾವಣೆಗಳು ಜನರಿಗೋಸ್ಕರ ನಡಿಬೇಕೆ ಹೊರತು ಯಾವುದೇ ಕೋಮು ಸಂಘರ್ಷಗಳಿಗಾಗಲಿ ಅದು ನಾವು ನಮ್ಮ ಅಭ್ಯರ್ಥಿಗಳು ಬಂದರೆ ನಾವು ಕೋಮು ಸಂಘರ್ಷದವರನ್ನು ಅಥವಾ ಇನ್ನೊಂದು ಕೋಮಿನವರನ್ನು ನಾವು ಎತ್ತಿಡಿತೇವೆ ಅಥವಾ ಇನ್ನೊಂದು ಕೋಮಿನವರನ್ನು ತಗ್ಗಿಸ್ತೇವೆ ಅನ್ನೋಂಥ ವಿಚಾರಕ್ಕೆ ಯಾವುದೇ ಕಾರಣಕ್ಕೂ ಚುನಾವಣೆಗಳು ಆಗಬಾರ್ದು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ. ಹಾಗಾಗಿ ಆ ನಿಟ್ಟಿನಲ್ಲಿ ಈ ಹಿಂದೆ ಚುನಾವಣೆಗಳೆಲ್ಲ ಯಾವ ರೀತಿ ಆಗಿದೆವೋ ಅದನ್ನು ನಾವು ಉದಾಹರಣೆಯಾಗಿ ತೆಗೆದುಕೊಂಡ್ರೆ, ಭಾಳ ವರ್ಷದಿಂದ ನಾವು ಸ್ವತಂತ್ರರು ಕಳೆದ ಸಂದರ್ಭದಲ್ಲೇ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ್ವಿ 76ನೇದು. ಇವತ್ತಿಗೆ ನಮ್ಮ ಜಿಲ್ಲೆಯಲ್ಲಿ ಸುಸಜ್ಜಿತವಾದಂತಹ ಗುಣಮಟ್ಟದ ಆರೋಗ್ಯ ವ್ಯವಸ್ಥೆಗಳಿಲ್ಲ. ಇವತ್ತಿಗೂ ನಾವು ನಮ್ಮ ಜಿಲ್ಲೆಯವರು ಈ ಉಡುಪಿ, ಮಂಗಳೂರು, ದಕ್ಷಿಣ ಕನ್ನಡಕ್ಕೆ ಖಾಸಗಿ ಆಸ್ಪತ್ರೆಗಳಿಗೆ ಹೋದರೆ ಈ ಕ್ಷಣದಲ್ಲೂ ಎಷ್ಟೋ ಜನ ಅಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಲಕ್ಷಾಂತರ ರೂಪಾಯಿ ಹಣಗಳನ್ನು ಚೆಲ್ಲಿ ಆರೋಗ್ಯ ಸೌಲಭ್ಯಗಳನ್ನು ಖಾಸಗಿ ಆಸ್ಪತ್ರೆ ಹಲವು ವರ್ಷಗಳಿಂದ ಕೇಳ್ತಾ ಇರುವಂತದ್ದು, ಒಂದು ಖಾಸಗಿ ಇರ್ಲಿ ಸರ್ಕಾರಿ ಇರ್ಲಿ ಒಳ್ಳೆ ಉತ್ತಮ ಗುಣಮಟ್ಟದ ಆಸ್ಪತ್ರೆ ಇಲ್ಲ. ಇಡೀ ಎಷ್ಟು ದೊಡ್ಡ ವೀಕ್ಷಕರೇ, ಒಂದ್ ಮಾತು ಹೇಳ್ಬಿಡ್ಬೇಕು, ಉತ್ತರ ಕನ್ನಡ ಜಿಲ್ಲೆ ಸಿಕ್ಕಾಪಟ್ಟೆ ಲೋಕಸಭಾ ಕ್ಷೇತ್ರ, ಜಾಗ್ರಫಿಕಲಿ ಸಿಕ್ಕಾಪಟ್ಟೆ ದೊಡ್ಡ ಜಾಗ್ರಫಿಕಲಿ ಕ್ಷೇತ್ರ ಇದು. ಇಲ್ಲಿ ಕರಾವಳಿ ಇದೆ, ಮಲೆನಾಡಿದೆ, ಬಯಲ್ಸೀಮೆ ಇದೆ. ಒಂದು ಪ್ಲೇಸ್ ಇಂದ ಒಂದು ಪ್ಲೇಸಿಗೆ ಹೋಗ್ಬೇಕಂದ್ರೆ ನಾವು ಬಂದ್ವಿ ಮೊನ್ನೆ ಹರಸಾಹಸ ಪಡ್ಕೊಂಡು. ಅಕಸ್ಮಾತ್ ಏನಾರು ಹುಷಾರಿಲ್ಲ ಅಂತಂದ್ರೆ ಒಂದ್ ಪ್ಲೇಸ್ ಇಂದ ಒಂದ್ ಪ್ಲೇಸ್ಗೆ ಹೋಗಿ ತುಂಬಾ ಕಷ್ಟ ಆಗುತ್ತೆ. ನಿಮ್ ಜಿಲ್ಲೆನಲ್ಲಿ ಹುಷಾರಿಲ್ಲ ಅಂದ್ರೆ ಮಣಿಪಾಲ್ಗೆ ಹೋಗ್ಬೇಕು, ಇಲ್ಲ ಗೋವಾಕ್ ಹೋಗ್ಬೇಕು, ಇಲ್ಲ ಹುಬ್ಳಿ ಧಾರವಾಡಕ್ಕೆ ಹೋಗ್ಬೇಕು. ನಿಮ್ ಜಿಲ್ಲೆಯಲ್ಲಿ ಒಂದು ಆಸ್ಪತ್ರೆನೇ ಇಲ್ಲ. ಬಿಜೆಪಿ ಏನ್ ಮಾಡಿದಿರ? ಆಸ್ಪತ್ರೆ ಇದೆ ಮೇಡಮ್. ನಮ್ಮ JDS ಮತ್ತು BJP ಅಲಯನ್ಸ್ ಗೌರ್ಮೆಂಟ್ ಏನಿತ್ತು ಆ ಸಂದರ್ಭದಲ್ಲಿ ಸಿವಿಲ್ ಹಾಸ್ಪಿಟಲ್ನ ಉನ್ನತ 500 ಬೆಡ್ ಇರುವಂಥ ಹಾಸ್ಪಿಟಲನ್ನು ಮಾಡಿ ಉನ್ನತ ದರ್ಜೆಗೆ ಏರಿಸಿದ್ದಾರೆ. ಇದೆಯಾ ಆಸ್ಪತ್ರೆ ಇದೆಯಾ ಮೇಡಮ್? ನೋಡಿ, ಈಗ ಉತ್ತರ ಕನ್ನಡದಲ್ಲಿ ಒಂದು ಮೆಡಿಕಲ್ ಕಾಲೇಜು ಸ್ಥಾಪನೆ ಆಯಿತು. ಕಾಂಗ್ರೆಸ್ಸು 70 ವರ್ಷಗಳವರೆಗೆ ಈ ರಾಜ್ಯವನ್ನು, ಈ ದೇಶವನ್ನು ಆಳಿತು. 70 ವರ್ಷಗಳವರೆಗೆ ಕನಿಷ್ಠ ಮೆಡಿಕಲ್ ಸೌಲಭ್ಯವನ್ನು ಕಲ್ಪಿಸಲಿಕ್ಕೆ ಆಗಲಿಲ್ಲ. BJP ಆಡಳಿತದಲ್ಲೇ ಕಾರವಾರದಲ್ಲಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅನ್ನುವಂಥ ನಿರ್ಧಾರ ಮಾಡಲಾಯಿತು. ಆಸ್ಪತ್ರೆ ಇದೆಯಾ? ಖಂಡಿತವಾಗಿದೆ, ಮೆಡಿಕಲ್ ಕಾಲೇಜ್ ಇದೆ. ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಇದೆಯಾ? ಆಸ್ಪತ್ರೆ ಇಲ್ಲ. ತೆರಿಗೆ ಹಣದಲ್ಲಿ, ಜನರ ತೆರಿಗೆ ಹಣದಲ್ಲಿ ಮಾಡಿರುವಂತ ಏನು ವ್ಯವಸ್ಥೆ ಇದೆ ಆ ವ್ಯವಸ್ಥೆಗೆ ಪೂರಕವಾಗಿ ಈ JDS, ಕಾಂಗ್ರೆಸ್, BJP ಪಕ್ಷದವರು ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂತ ನಮಗೆ ಸಿಗುವಂತ ಫೆಸಿಲಿಟಿಯನ್ನ ಇವರು ಕೊಟ್ಟಿಲ್ಲ. ಅವ್ರನ್ನ ತೋರಿಸಿ ಇವ್ರು ಬೈಯೋದು, ಇವ್ರನ್ನ ತೋರಿಸಿ ಅವ್ರು ಬೈಯೋದು, ಇಷ್ಟೇ ಮಾಡಿರೋದು. ನೋಡಿ, ಕಾರವಾರದಲ್ಲಿ ಏನು ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಆಗಿತ್ತು, ಆ ಮೆಡಿಕಲ್ ಕಾಲೇಜನ್ನು ಸಿರ್ಸಿಗೆ ತಗೊಂಡು ಹೋಗಬೇಕು ಅಂತೇಳಿ ಕಾಗೇರಿಯವರು ಶತಪ್ರಯತ್ನ ಪಟ್ಟಿದ್ರು. ಆದರೆ ಏನೋ ಒಂದು ಪುಣ್ಯದ ಕಾರ್ಯದಿಂದ ಕಾಂಗ್ರೆಸ್ ಸರ್ಕಾರ ಬಂದಾಗ ಸತೀಶ್ ಸೈಲ್ ಅವರು ಕಾರವಾರದಲ್ಲಿ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಕಾರವಾರದಲ್ಲಿ ಇವತ್ತು ಮೆಡಿಕಲ್ ಕಾಲೇಜ್ ತಲೆ ಎತ್ತಿದೆ. ಈಗ ಫಸ್ಟ್ ಬ್ಯಾಚ್ ಕಾರವಾರದಲ್ಲಿ ಡಾಕ್ಟರ್ ಆಗಿ ಹೊರಬಿದ್ದಿದ್ದಾರೆ. ಶಿರಸಿಲ್ ಆಸ್ಪತ್ರೆ ಇಲ್ಲ. ಶಿರಸಿಲ್ ಹೌದಾ? ನೋಡಿ, ಇವತ್ತು ಮಾನ್ಯ ಸಂಸದರು ಇವತ್ತು 25 ವರ್ಷ ಇಲ್ಲಿ ರಾಜಕಾರಣ ಮಾಡಿದ್ದಾರೆ. ನಾಚಿಕೆ ಆಗಬೇಕು ಈ ಸಂಸದನಿಗೆ. ಒಂದು ಏಮ್ಸ್ ಆಸ್ಪತ್ರೆ ತರೋ ಯೋಗ್ಯತೆ ಇಲ್ದಿದ್ದ ಸಂಸದನನ್ನ ಇಲ್ಲಿ ಆರಿಸ್ತಿದ್ದಾರೆ. ಈ BJP ತಾಕತ್ತಿದ್ರೆ ಇವರು ನಿಟ್ಟಂತ ಕ್ಯಾಂಡಿಡೇಟ್ ಹೆಸರಿನಲ್ಲಿ ವೋಟ್ ಕೇಳಲಿ. ಇವ್ರು ಕೇಳ್ತಾ ಇರೋದು ಮೋದಿ ಹೆಸರಿನಲ್ಲಿ ವೋಟ್ ಕೇಳ್ತಾರೆ. ಕೇಂದ್ರ ಸರ್ಕಾರದಿಂದ ಎಷ್ಟು ಬಜೆಟ್ ಬಂದಿದೆ ಕೇಳ್ರಿ. 25 ವರ್ಷದಲ್ಲಿ ಕೇಂದ್ರ ಸರ್ಕಾರದಿಂದ ಎಷ್ಟು ಬಜೆಟ್, ನಮ್ಮ ಕೇಂದ್ರ ಸರ್ಕಾರದಿಂದ ಎಷ್ಟು ಬಜೆಟ್ ಬಂದಿದೆ? ಆಸ್ಪತ್ರೆ ಇಲ್ಲ. ಆಸ್ಪತ್ರೆ ಇಲ್ಲ ಅಂತ ಹೇಳುವುದು ಖಂಡಿತ ತಪ್ಪು. ಶಿರಸಿಲಿದ್ಯಾ? ಸಿರ್ಸಿಯಲ್ಲಿಯೂ ಸಹಿತ ತಾಯಿ ಆಸ್ಪತ್ರೆ ಇದೆ, ಒಳ್ಳೆ ಮೆಡಿಕಲ್ ಫೆಸಿಲಿಟೀಸ್ ಕೊಡ್ತಾ ಇದೆ. ತಾಯಿ ಆಸ್ಪತ್ರೆ ಇದೆ, ಹೌದಾ? ಹೌದಾ? ಶಿರಸಿಲಿ ಉತ್ತರ ಕನ್ನಡ ಜಿಲ್ಲೆಗೆ ಇನ್ನೂ ಒಳ್ಳೆಯ ಮೆಡಿಕಲ್ ಫೆಸಿಲಿಟೀಸ್ ಬೇಕು ಅನ್ನೋದನ್ನ ನಾವು ಒಪ್ತೀವಿ. ಖಂಡಿತವಾಗಿ ಮುಂದಿನ ದಿನಗಳಿಂದ ತರ್ತೀವಿ ಅದನ್ನು.
MP ಶಿರ್ಸಿದ ಉತ್ತರ ಕನ್ನಡ ಶಿರ್ಸಿಯಲ್ಲಿ ಮಾಡಿದ ನಂತರ ಉತ್ತರ ಕನ್ನಡ ಈ ನಮ್ಮ MP ಅವರು 5 ದಿವಸನ ನಮ್ಮ ಕ್ಷೇತ್ರದಲ್ಲಿ ಬಂದಿಲ್ಲ. ಅವ್ರು ಏನು ಕಾರ್ಯ ಮಾಡಿಲ್ಲ, ಅವ್ರ ಮನೆಯಿಂದ ಹೊರಗೆ ಬಂದಿಲ್ಲ. ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ 70 ವರ್ಷ ಅಂತಾರೆ ಇವರು. 70 ವರ್ಷ ಪೆಟ್ರೋಲ್ಗೆ 70 ರೂಪಾಯಿ ಬಿತ್ತು, ಆದ್ರೆ 10 ವರ್ಷದಲ್ಲಿ ಇವರು 35 ರೂಪಾಯಿ ಏರಿಸಿದ್ರು. 105 ರೂಪಾಯಿ ಆಯ್ತು. ಅದಕ್ಕೆ ಮತ್ತೆ ಬರ್ತೀನಿ. ಒಂದ್ ನಿಮಿಷ ಇವತ್ತು ಎಲ್ಲ ದಿನಸಿ ಬೆಲೆ ಹೆಚ್ಚಾಗ್ತಾ ಇದೆ. 400 ರೂಪಾಯಿ ನಮ್ಮ ಸರ್ಕಾರ ಇದ್ದಾಗ 2014 ಇತ್ತು. ಇವತ್ತು ಸಿಲಿಂಡರ್ ಬೆಲೆ ಇವರು 1000. ಅಲ್ಲ ಒಂದ್ ನಿಮಿಷ ಶಿಫ್ಟ್ ಮಾಡಬೇಡಿ. ಒಂದ್ ನಿಮಿಷ, ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಕೇಳಿಸ್ಕೊಳ್ಳಿ. ಪ್ರಶ್ನೆ ಇರ್ತಕ್ಕಂಥದ್ದು ಕೇಳಿಸ್ಕೊಳ್ಳಿ. ಪ್ರಶ್ನೆ ಇರ್ತಕ್ಕಂಥದ್ದು ಮೋದಿ ಅವರ ಹೆಸರಲ್ಲಿ ಮತ ಕೇಳ್ತೀರಿ. ನೀವು ಮೋದಿ ಅವರ ಹೆಸರಲ್ಲಿ ಹೂ ತೋರಿಸಿ ಮತ ಕೇಳ್ತೀರಿ ಹೊರತು ನೀವು ಅಭ್ಯರ್ಥಿ ಮೋದಿ ಅವರು ಮಾಡಿರೋದೆಲ್ಲ ಸಾವಿರಾರು ಅಭಿವೃದ್ಧಿ 354 ಯೋಜನೆಗಳನ್ನು ಕೊಟ್ಟಿದ್ದಾರೆ. 100% ಕೇಳ್ತೇವೆ, ಆತ್ಮವಿಶ್ವಾಸದಿಂದ ಕೇಳ್ತಾ ಇದ್ದೇವೆ. ಮೋದಿ ಅವರು ಮಾಡಿರುವಂತಹ ಯೋಜನೆಗಳು ಸಾವಿರಾರು ಇದೆ. ಅವರು ಕಾಂಗ್ರೆಸ್ನವರಿಗೆ ಓದ್ಕೊಳ್ಳಿಕ್ಕೆ 1 ತಿಂಗಳು ಬೇಕು ಮಾಡಿರುವ ಯೋಜನೆಗಳು. ಓನ್ಲಿ ಅಭಿವೃದ್ಧಿ ಹೆಸರಲ್ಲಿ ಮತ ಕೇಳ್ತಾ ಇದ್ದೇವೆ, ಮತ್ತೆ ಬೇರೆ ಯಾವುದೂ ಇಲ್ಲ. ಭಾಗ್ಯಗಳ ಯೋಜನೆಗಳನ್ನ ಇಟ್ಟುಕೊಂಡು ಒಂದ್ ಮಿನಿಟ್ ಭಾಗ್ಯಗಳ ಯೋಜನೆ ಇಟ್ಕೊಂಡು ಅವರು ವೋಟ್ ಕೇಳ್ತಾ ಇದ್ದಾರೆ. ನಾವು ಮೋದಿ ಅವರ ಹೆಸರು ಕೇಳ್ಕೊಂಡೇ ವೋಟ್ ಮಾಡ್ತೀವಿ. ಬಿಜೆಪಿ ಸಿಂಬಲ್ ಇರ್ತಕ್ಕಂಥ ಕಮಲದ ಹೂವನ್ನು ತೋರಿಸಿಯೇ ವೋಟ್ ಕೇಳ್ತೇವೆ. ಅದರಲ್ಲಿ ಯಾವುದೇ ರಾಜಿ ಇಲ್ಲ. ಕಾರಣ ಏನಂತಂದ್ರೆ ನಮ್ದು ಸಿದ್ಧಾಂತಕ್ಕೆ ಬದ್ಧವಾಗಿರ್ತಕ್ಕಂಥ ಪಾರ್ಟಿಯ ಹೊರತು ವ್ಯಕ್ತಿಗೆ ಬದ್ಧವಾಗಿರ್ತಕ್ಕಂಥ ಪಾರ್ಟಿ ಅಲ್ಲ ಅನ್ನೋದಕ್ಕೆ ಮೋದಿ ವ್ಯಕ್ತಿ ಅಲ್ವಾ? ಮೋದಿಯೂ ಕೂಡ ವ್ಯಕ್ತಿಯೇ, ಆದ್ರೆ ಅವ್ರದ್ದು ವಿಶ್ವನಾಯಕರಾಗಿರತಕ್ಕಂಥ ದೇವಮಾನವಾಗಿರೋದ್ರಿಂದ ಅವರನ್ನ ವ್ಯಕ್ತಿ ಅಂತ ಮಾಡೋದಿಲ್ಲ, ದೇವರಂತ ಇಡೀ ವಿಶ್ವವೇ ಪೂಜೆ ಮಾಡ್ತಾ ಇದೆ. 2014ಗಿಂತ ಮುಂಚೆ ಸಿಲಿಂಡರ್ ರೇಟ್ 1240 ಇತ್ತು. ಅದು ಮತ್ತೆ ತಿಂಗಳಿಗೆ ವರ್ಷಕ್ಕೆ 9 ಸಿಲಿಂಡರ್, ಅದು 21 ದಿವಸಕ್ಕೆ ನಾವು ಬುಕ್ ಮಾಡಬೇಕಾಗಿತ್ತು. ಈಗ ಆ ರೀತಿ ಇಲ್ಲ. ಸಿಲಿಂಡರ್ ರೇಟ್ ಕಡಿಮೆ ಆಗಿದೆ. ಇವತ್ತು ಸಿಲಿಂಡರ್ ಖಾಲಿ ಆದರೆ ನಾಳೆ ಪುನಃ ಇವತ್ತು ಸಿಲಿಂಡರ್ ಖಾಲಿ ಆದರೆ ನಾಳೆ ಪುನಃ ಸಿಲಿಂಡರ್ ಸಿಗ್ತದೆ. ಮೊದಲೇ ಲಿಮಿಟೆಡ್ ನಲ್ಲಿ ಕೊಡ್ತಾ ಇದ್ರು. ಇವಾಗ ನೀವು ನಾಳೆ ಹೋದ್ರು ಸಿಗ್ತದೆ, ನಾಡ್ದು ಹೋದ್ರು ಸಿಗ್ತದೆ. ರೇಟ್ ಕಡಿಮೆ ಆಗಿದೆ. 2014 ಮುಂಚೆ 1740 ರೂಪಾಯಿ ಸಿಲಿಂಡರ್ ರೇಟ್. ಹಂಗಾಗಿ ಮೋದಿ ಹೆಸರಲ್ಲಿ ಮತ ಕೇಳ್ತೀವಿ. ಹೌದು, ನಮ್ಮ ಮೇನ್ ಲೀಡರ್ ಅವರು. ನಮ್ಮ ಮೋದಿ ಹೆಸರಲ್ಲಿ ನಾವು ಯಾಕೆ ಮತ ಕೇಳ್ತೀವಿ ಹೇಳಿದ್ರೆ, ಮೋದಿಜಿ ಅವರು ಮಹಿಳೆಯರಿಗೆ ಉಜ್ವಲ ಯೋಜನೆ ಅಡಿ ಸಿಕ್ಕಾಪಟ್ಟೆ 300, 400 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಅದರಿಂದಾನೇ ನಾವು ಮೋದಿ ಹೆಸರಲ್ಲೇ ಕೇಳಬೇಕಾಗ್ತದೆ. ಹಲವಾರು ಯೋಜನೆಗಳು, ರಾಷ್ಟ್ರೀಯ ಯೋಜನೆಗಳು ಬಂದಿದ್ದು ಮೋದಿಯಿಂದಾನೆ. ಅದಕ್ಕಾಗಿ ನಾವು ಮೋದಿನೇ ಅಂತ ಕೇಳಬೇಕು. ಓಕೆ, ಬರ್ತೀನಿ. ಒಂದ್ ನಿಮಿಷ, ಪ್ರಶ್ನೆ ಕೇಳಿಸ್ಕೊಳ್ಳಿ. ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಮೋದಿ ಹೆಸರಲ್ಲೇ ನಾವು ಮತ ಕೇಳ್ತೀವಿ ಅಂತ. ಆದರೆ ಅಲ್ಲಿ ಕಳೆದ 96ರಿಂದ 99ರಲ್ಲಿ ಒಂದ್ಸರಿ ಸೋತ್ರು ಬಿಟ್ರೆ 96ರಿಂದ ಸತತ 6 ಬಾರಿ ಅನಂತಕುಮಾರ್ ಹೆಗಡೆಗೆ ಮತ ಕೊಟ್ಟಿದ್ದಾರೆ ಬಿಜೆಪಿಗೆ. ಅವಾಗ ಮೋದಿ ಇರ್ಲಿಲ್ಲ. ಮೇಡಮ್ ಇಲ್ಲಿ ಕೇಳಿ ನೋಡಿ, ಈಗ ಅವ್ರು ಏನ್ ಹೇಳಿದ್ರು, 2014ರಲ್ಲಿ ನಮ್ಮ ದೇಶದ ಸಾಲ 57 ಲಕ್ಷ ಕೋಟಿ ಇತ್ತು. ನಿಮ್ ಜಿಲ್ಲೆನಲ್ಲಿ ಮತದಾರ ಬಿಜೆಪಿ ವೋಟ್ ಹಾಕಿದಾನೆ. 2024 ಭಾವನಾತ್ಮಕವಾಗಿ ಹಿಂದೂ ಯುವಕರನ್ನ ಒದ್ದುವಾಗೆ ಗಳಿಸ್ತಾರೆ. ನಾವು ಹಿಂದೂ ಕಾಂಗ್ರೆಸ್ ನಲ್ಲಿ ಇರೋರು ಹಿಂದೂ, ಇವರೊಬ್ಬರೇ ಹಿಂದೂ ಅಲ್ಲ. ಅವರು ವಿನ್ ಆಗಿದ್ದು ಹೋದ ಸಲ ಪರೇಶ್ ಮಸ್ತಾ ಕೇಸಲ್ಲಿ ವಿನ್ ಆಗಿದ್ದಾರೆ. ಅದು ಮುಂಚೆ ಮೇಡಮ್ ನಿಮ್ಗೆ ಚಿತ್ತರಂಜನ್ ಕೇಸ್ ಗೊತ್ತಾ? ಬಿಜೆಪಿ ಅಂದ್ರೆ ಏನಾಗಿದೆ ಗೊತ್ತುಂಟ ಸರ್? ಜಾತಿ ಭೀತಿ ಅಂತ ಹೇಳಿ, ಮೋದಿ ಜಾತಿ ಅಂತ ಹೇಳಿ ಓಟ್ ಬಿಟ್ರೆ ಬೇರೆ ಯಾವುದೇ ಒಂದು ಅವರ ಹತ್ರ ಇದಿಲ್ಲ ಓಟ್ ಕೇಳಲಿಕ್ಕೆ. ಇವತ್ತು ಏನಿದ್ರೆ ಮೋದಿಯ ಒಂದು ಫೋಟೋ ತೋರಿದ್ದು, ಮೋದಿ ಹೆಸರಿಟ್ರೆ ಬೇರೆ ಯಾವುದು ಅವ್ರ ಹತ್ರ. ಚಿತ್ತರಂಜನ್ ಅವರು, ನೀವು ಕೇಳಿದ್ರಲ್ಲ, ನಿಮ್ಮ ಪ್ರಶ್ನೆಗೆ ಉತ್ತರ 25 ವರ್ಷದಿಂದ ಬಿಜೆಪಿ ಯಾಕೆ ಬರ್ತಾ ಇತ್ತು ಅಂತಂದ್ರೆ, ಪ್ರತಿ ಒಂದು MP ಇಲೆಕ್ಷನ್ ಟೈಮಿಗೆ ಒಂದೊಂದು ಕೊಲೆ ಆಗ್ತಾ ಇತ್ತು. ಅಂದ್ರೆ ಜನ ಮೂರ್ಖರ. ಉತ್ತರ ಕನ್ನಡ ಜನ ಮೂರ್ಖರನ್ನಾಗಿ ಮಾಡಿದ್ದಾರೆ ಬಿಜೆಪಿ ಅವರು. ಜನ ಮೂರ್ಖರ, ಜನಕ್ಕೆ ಬುದ್ಧಿ ಇಲ್ವಾ? ಯಾಕೆ ಅಂತಂದ್ರೆ ಅವರು ಮೋದಿ ಅಂದಂಗೆ ನೀವು ಗ್ಯಾರಂಟಿ ಯೋಜನೆಗಳ ಹೆಸರಲ್ಲಿ ಮತ ಕೇಳ್ತಾ ಇದ್ರೆ, ಕ್ಯಾಂಡಿಡೇಟ್ ಹೆಸರಲ್ಲ, ಗ್ಯಾರಂಟಿ ಯೋಜನೆಗಳ ಹೆಸರಲ್ಲಿ. ನಮ್ಮ ಸರ್ಕಾರ
ಗ್ಯಾರಂಟಿ ಕೊಟ್ಟಿದ್ದಾರೆ. ಇವತ್ತು ನಮ್ಮ ರಾಜ್ಯದಲ್ಲಿ ಮಹಿಳೆಯರು ಎಲ್ಲ ವ್ಯಕ್ತಿಗಳು ಇವತ್ತು ಖುಷಿಯಾಗಿದ್ದಾರೆ. ಯಾಕಂದ್ರೆ ನಮ್ಮ ಸರ್ಕಾರ ಪಂಚ ಗ್ಯಾರಂಟಿ ಕೊಟ್ಟಿದ್ದಾರೆ. ಯುವ ಜನತೆಗೆ 1500 ವಾಜಪೇಯಿ ಅವರು ಅಂಕೋಲ ಹುಬ್ಬಳ್ಳಿ ರೈಲ್ವೆ ಯೋಜನೆ ಅಡಿಗಲ್ಲು ಸಮಾರಂಭ ಮಾಡಿ 99 ಮಾಡಿದರು. ಇವತ್ತಿಗೆ 25 ವರ್ಷ ಕಳೀತಾ ಇದೆ. ಹೌದಾ, ಇವರು ಏನು ಮಾಡಿದ್ದಾರೆ, ಒಂದು ಯೋಜನೆ ಇದ್ದರೆ ನಮ್ಗೆ ಆಲ್ ಓವರ್ ವರ್ಲ್ಡ್ನಲ್ಲೇ ನಮ್ಮದು ಫಸ್ಟ್ ರೈಲ್ವೆ ಆಗ್ತಾ ಇತ್ತು. ಪರಿಸರವಾದಿ ಅಂತ ಹೆಸರಿನಲ್ಲಿ ಆ ಯೋಜನೆಯನ್ನು ಹಾಳು ಮಾಡಿದ್ದಾರೆ. ನಮ್ಮ ನೋಡಿ, ಈಗ 2024ರಲ್ಲಿ ಲೋಕಸಭಾ ಇಲೆಕ್ಷನ್ ಬಗ್ಗೆ ಈ ಸಮೀಕ್ಷೆ ನಡೀತಾ ಇದೆ. ನಮಗೆ ಉತ್ತರ ಕನ್ನಡ ಜಿಲ್ಲೆ ಇಡೀ ಭಾರತದಲ್ಲಿ 524 ಸೀಟಲ್ಲಿ ನಮ್ಮ ಕಡೆಗಣಿಸಿರುವಂಥ ಈ ಉತ್ತರ ಕನ್ನಡ ಜಿಲ್ಲೆ. ಇವತ್ತು ಮೋದಿ ಇವರು ಮಾತಾಡಿಕೊಂಡು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಎಲ್ಲ ಯೋಜನೆಗಳು ಬಂದು ಹೋಗಿದೆ. ಕೈಗಾ ಬಂದಿದೆ, ಶೀಬೋರ್ಡ್ ಬಂದಿದೆ, ಎಲ್ಲ ನೌಕರ ಬಂದಿದೆ. ಈ IRB ಇದರಲ್ಲಿ ಎಷ್ಟೋ ಮಂದಿ ಸತ್ತೋಗಿದ್ದಾರೆ. ಇದರ ಬಗ್ಗೆ ಲಕ್ಷ್ಯ ಹಾಕ್ರಿ ಎಲ್ಲರೂ. ನೀ ಜನಪ್ರತಿನಿಧಿ ಮಾತಾಡಬೇಕು. ಈಗ ಏನಾದಂದ್ರೆ ಲೋಕಸಭಾ ಎಲೆಕ್ಷನ್ ಜನನಾಯಕ ಪ್ರಜಾಪ್ರಭುತ್ವ ದೇಶದಲ್ಲಿ ನಮ್ಮ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಾವು ಜನನಾಯಕನ ಆರಿಸ್ಕೊಂಡು ಕಳಿಸ್ತೇವೆ. ಮೀನುಗಾರರ ಸಮಸ್ಯೆ ಕೇಳಿಸ್ಕೊಳ್ಳಿ ಇಬ್ರು. ಮೀನುಗಾರರ ಸಮಸ್ಯೆಗಳಿಗೆ ಇಲ್ಲಿ ಆಡಳಿತ ಅವ್ರಿಗೆ ಏನು ರೆಸ್ಪಾಂಡ್ ಮಾಡಿಲ್ಲ, ಸ್ಪಂದನೆಯನ್ನೇ ಮಾಡಿಲ್ಲ. ಇವತ್ತಿಗೂ ಮೀನುಗಾರರು ಅದೇ ಸಮಸ್ಯೆಯಲ್ಲಿದ್ದಾರೆ. ಖಂಡಿತವಾಗಿಲ್ಲ ಮೇಡಮ್. ಮೀನುಗಾರ ಪ್ರತಿಯೊಂದು ಸಮಸ್ಯೆಗೆ ಹೋದ ಭಾಜಪದಿಂದ ಪರಿಹಾರ ಸಿಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಮುಂಬೈಲಿ ಹೋಗ್ರಿ, ಇಲ್ಲಿ ಮೀನುಗಾರರ ಸಮಾಜ ದೊಡ್ಡ ಕಾಲೋನಿ ಇದೆ. ಸೀಬಣ್ಣಲ್ಲಿ ಜಾಬ್ ಮಾಡೋರು, ನೀವೇ ಜಾಬ್ ಮಾಡೋರು, ಮತ್ತೇನು ಬೇಕು? ಮೀನುಗಾರರ ಮೇಲೆ ಹಾಲಿ ದೌರ್ಜನ್ಯ ಆಗ್ತಾ ಇರುವುದು ಇವತ್ತು ಮಂಕಾಳು ವೈದ್ಯರವರಿಂದ. ಮಂಕಾಳು ವೈದ್ಯರವ್ರ ಮೇಲೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಇವತ್ತು. ಈಗ ಇಲ್ಲ ಕೇಳಿ, ಮಂಕಾಳು ವೈದ್ಯರಿಂದ ದೌರ್ಜನ್ಯ ನಡೀತಾ ಇರೋದು ಸ್ವತಃ ಸುಳ್ಳು. ಪ್ರಪ್ರಥಮವಾಗಿ ಈಗ ಪ್ರಥಮವಾಗಿ ಆ ಅವೈಜ್ಞಾನಿಕವಾದಂಥ ಹೊನ್ನಾವರದ ಏನು ಬಂದರಿದೆ ಅದನ್ನು ತಂದವರೇ ಬಿಜೆಪಿ ಸರ್ಕಾರ. ಅನಂತ್ ಕುಮಾರ್ ಹೆಗಡೆ ಮತ್ತು ಸುನೀಲ್ ನಾಯ್ಕ್. ಅಂಜಲಿ ಅವರು ಆಸ್ಪತ್ರೆ ಮಾಡಿದ್ರು ಕೂಡ ಅವ್ರ ಕ್ಷೇತ್ರದಲ್ಲಿ 55,000 ಮತಗಳಿಂದ ಸೋತ್ರು. ಯಾಕೆ? ಅಲ್ಲಿ 55,000 ಮತದಿಂದ ಸೋತಿರೋ ಪ್ರಶ್ನೆ ಇಲ್ಲ. ಆ ಸಂದರ್ಭದಲ್ಲಿ ಅವರು ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. 2018 ಇಂದ 23ರ ಸಾಲಿನವರೆಗೆ ಸಾಕಷ್ಟು ಅಭಿವೃದ್ಧಿ ಕೆಲಸನ ಮಾಡಿ ಸೋತ್ರು. ಈಗ ಯಾಕೆ ಸೋತ್ರು ಅನ್ನೋದು ಇವರಿಗೆ ಅಂಕ ಗೊತ್ತಿರೇ ಇಲ್ಲ. ಯಾಕೆ ಸೋತ್ರು? ಅಂಜಲಿ 68,000 ಮತ ತಗೊಂಡಾರೆ. ಅವರ ವಿರೋಧದವರು 78,000, 10,000 ಡಿಫರೆನ್ಸ್. ಇವ್ರ ಡಿಫರೆನ್ಸ್ ಕಾಗೇರಿ ವಿಧಾನಸಭಾ ಸ್ಪೀಕರ್ ಇದ್ದು 12,000 ಮತಗಳು ಸೋತಿದ್ದಾರೆ. ಅವ್ರು ಯಾಕೆ ಸೋತಾರೆ? ಕಾಗೇರಿ ಸೋತಿದ್ದಾರೆ. ಸೋತಿರೋ ಕ್ಯಾಂಡಿಡೇಟ್ಗೆ ನಿಮ್ಮ ಹತ್ರ ಕ್ಯಾಂಡಿಡೇಟ್ ಇಲ್ವಾ? ಸೋತಿರೋ ಕ್ಯಾಂಡಿಡೇಟ್ಗೆ ನೀವು ಟಿಕೆಟ್ ಕೊಟ್ಟಿದ್ದೀರಾ? ಅವ್ರ ಆರೋಪ. ಕಾಂಗ್ರೆಸ್ ಕಾಗೇರಿಯವರು ಚುನಾವಣೆ ಎಂಬಂತ ರಾಜಕಾರಣದಲ್ಲಿ ಮೊನ್ನೆ ಕೇವಲ ಅಲ್ಪ ಮತಗಳಿಂದ ಸೋತಿರಬಹುದು, ಆದರೆ ಇಡೀ ರಾಜ್ಯದ ಗಮನವನ್ನು ಸೆಳೆದಿದ್ದಾರೆ. ಒಬ್ಬ ಪ್ರಾಮಾಣಿಕವಾದಂಥ ರಾಜಕಾರಣಿ, ಒಬ್ಬ ಶುದ್ಧ ಹಸ್ತದ ರಾಜಕಾರಣಿ, ಕ್ಲೀನ್ ಇಮೇಜ್ ಇರುವಂತ ರಾಜಕಾರಣಿ ಕಾಗೇರಿಯವರು. ನೋಡ್ರಿ, 6 ಟರ್ಮ್ ಅವರು ಆಡಳಿತವನ್ನ ಮಾಡಿದ್ದಾರೆ. ಗ್ಯಾರಂಟಿಗಳ ಒಂದು ಜನರಿಗೆ ಒಂದು ತಪ್ಪು ಕಲ್ಪನೆ ಆಗಿದೆ. ಒಂದು NT ಇನ್ಕಮ್ ಅಂತ ಕಾಗೇರಿ ಸೋತಿರುವುದು ಹೀನಾಯವಾದಂತ ಸೋಲಲ್ಲ. ಕಾಗೇರಿಯವರು ಕೇವಲ ಅಲ್ಪ ಮತದಿಂದ ಸೋತಿದ್ದಾರೆ. ಸೋತು ಸಹಿತ ಕಾಗೇರಿಯವರು ಗೆದ್ದಿದ್ದಾರೆ. ಕೊನೆಯ 5 ನಿಮಿಷ ಇದೆ. ಈಗ ನರೇಂದ್ರ ಮೋದಿ ಅವರು ನೀವು ನಾಟ್ ಕರಪ್ಟ್ ಅಂತ ಹೇಳ್ತೀರಿ, ಆದ್ರೆ ಡಿಮಾನಿಟೈಸೇಷನ್ ಮಾಡಿ, ನೋಟ್ ಅಮಾನ್ಯಕರಣ ಮಾಡಿ ಕಪ್ಪು ಹಣ ಕಂಡಿಡ್ತೇವೆ ಹೇಳ್ತಕ್ಕಂಥ ನರೇಂದ್ರ ಮೋದಿಯಿಂದ 1 ಪೈಸೆ ಕಪ್ಪು ಹಣ ಕಂಡಿಡಿಲಿಕ್ಕೆ ಆಗಲಿಲ್ಲ. ಇದೆಲ್ಲ ವೈಟ್ ಮನಿ. ಯಾರ್ದು ಬ್ಲ್ಯಾಕ್ ಮನಿ ಇತ್ತು, ಕಂಪನಿ ದೊಡ್ಡ ಕಂಪನಿ ಎಲ್ಲ ವೈಟ್ ಮನಿ ಮಾಡಿ ಕನ್ವರ್ಟ್ ಮಾಡಿದ್ರು. ಇದು ಲಕ್ಷ ಕೋಟಿ ರೂಪಾಯಿ ವ್ಯವಹಾರ. ಇದು ಜನರಲ್ ಆಡಿಟರ್ ಹೇಳ್ಬೇಕು, ಇದು ಮಾಡ್ತಾ ಇಲ್ಲ. ಆಡಿಟ್ ಸರಿಯಾಗಿ ಆಗ್ತಾ ಇಲ್ಲ ದೇಶದಲ್ಲಿ. ಎಲ್ಲ ಇದನ್ನ ಹತೋಟಿಗೆ ತಗೊಂಡ್ಬಿಡ್ತಾರೆ ನರೇಂದ್ರ ಮೋದಿ ಅವರು. ಹಾಗಾಗಿ ನರೇಂದ್ರ ಮೋದಿ ದೊಡ್ಡ ಕರಪ್ಟ್. ನರೇಂದ್ರ ಮೋದಿ ಸರ್ಕಾರ ಇಡಿ ಅವನು ಮತ್ತು ಇನ್ಕಮ್ ಟ್ಯಾಕ್ಸ್ನ ಹಿಡ್ಕೊಂಡು ಎಕ್ಸ್ಟೋರ್ಷನ್ ಮಾಡ್ತಾ ಇದ್ದಾರೆ. ನಮ್ಮ ದೇಶದ ಎಲ್ಲ ಬಿಸ್ನೆಸ್ ಹೌಸ್ ಮೇಲೆ ಎಕ್ಸ್ಟೋರ್ಷನ್ ಮಾಡಿ ಇದು ಇಲೆಕ್ಟ್ರಲ್ ಬಾಂಡಿಂದ ಹಣ ತಗೊಂಡಿದ್ದಾರೆ. ಕೇಜ್ರಿವಾಲ್ ಅವ್ರನ್ನ ಖಾಲಿ ವಿಚಾರಣೆ ಮಾಡ್ತಾ ಇರೋದಕ್ಕೆ ನೀವು ಹಿಂಗೆ ಹೇಳ್ತಾ ಇದ್ದೀರಾ? ಕೇಜ್ರಿವಾಲ್ನ ನೋಡಿ, ಅವ್ರದ್ದು ಏನು ನಿರಪರಾಧಿ ಆಗಿದ್ದಾರೆ. ಅವ್ರು ಒಂದು ವೇಳೆ ಬಿಜೆಪಿಗೆ ಸೇರಿದ್ರೆ ಅವ್ರು ಇವತ್ತು ಮಿನಿಸ್ಟರ್ ಆಗ್ತಿದ್ರು. ಅಭಿವೃದ್ಧಿ ವಿಚಾರದಲ್ಲಿ
ಎರಡೂ ಪಕ್ಷದವ್ರ ಹತ್ರ ನೀವು ಕೇಳಿರುವಂತ ಪ್ರಶ್ನೆಗೆ ಗೊಂದಲ ಉಂಟಾಗಿದೆಯೋ ಹೊರತು ಅದಕ್ಕೆ ಜನಸಾಮಾನ್ಯರಿಗೆ ಉತ್ತರ ಸಿಗಲಿಲ್ಲ. ಇನ್ನು ಆಡಳಿತ ಸುಧಾರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಉತ್ತರಗಳಿದೆಯಾ ಕೇಳಬೇಕು ಅಂತಂದ್ರೆ ನಾನು ಈ ಮೂಲಕ ಎರಡೂ ಪಕ್ಷದವ್ರಿಗೂ ಕೇಳ್ತಾ ಇದ್ದೀನಿ. ಕಾಂಗ್ರೆಸ್ಗೆ ಮೂರು ಪಕ್ಷದವ್ರಿಗೆ ಕೇಳ್ತಾ ಇದ್ದೀನಿ. ಪ್ರಮುಖವಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವರು ಏನಾದರೂ ಸಾಮಾನ್ಯ ಕಾರ್ಯಕರ್ತರು ಏನಾದರೂ ಅನ್ಯಾಯವನ್ನ ಅನುಭವಿಸಿದ್ರೆ, ಯಾರಿಂದನಾದರೂ ದೌರ್ಜನ್ಯಗಳನ್ನು ಅನುಭವಿಸಿದ್ರೆ, ಅದರಲ್ಲಿ ಪ್ರಬಲರು ಯಾರಾದರೂ ವಿರೋಧ ಪಕ್ಷದವರು ಇದ್ರು ಅಂತಂದ್ರೆ ನ್ಯಾಯ ಪಡೆದುಕೊಳ್ಳೋದಕ್ಕೆ ನಾವು ಕಟ್ಕೊಂಡಂತ ವ್ಯವಸ್ಥೆಗಳಿಗೆ ಹೋದ್ರೆ ಆ ಪಕ್ಷದ ಕಾರ್ಯಕರ್ತ ಆದ್ರೂ ಕೂಡ ಇವತ್ತು ಲಂಚ ಕೊಡದೇನೆ ನ್ಯಾಯ ಪಡ್ಕೊಳ್ಳುವಂತ ವಾತಾವರಣ ನಿರ್ಮಾಣ ಆಗಿದೆಯಾ ಅಂತ ನೀವು ಇವತ್ತು ಪ್ರಶ್ನೆ. ಕೊನೆಯದಾಗಿ ಅವ್ರು ಹೇಳ್ತಾ ಇದ್ದಾರೆ ಅಂಜಲಿ ನಿಂಬಾಳ್ಕರ್ ಗೆಲ್ತಾರೆ ಅಂತ, ಜೊತೆಗೆ ಇಲ್ಲಿ ಗ್ಯಾರಂಟಿಗಳು ವರ್ಕ್ ಆಗತ್ತೆ ಅಂತ. ಅಂಜಲಿ ನಿಂಬಾಳ್ಕರು ಖಂಡಿತವಾಗಿ ಗೆಲ್ಲುವುದಿಲ್ಲ. ಯಾಕಂತ ಹೇಳಿದ್ರೆ ಪರೇಶ್ ಮೆಸ್ತನ ಕೊಲೆಯಾದ ನಂತರ ಪ್ರಾಥಮಿಕ ತನಿಖೆಯಲ್ಲಿ ಎಲ್ಲ ಸಾಕ್ಷ್ಯಾಧಾರಗಳನ್ನ ನಾಶ ಮಾಡಿ ಕಾಗೇರಿ ಅವರು ವೀಕ್ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಸಾಕ್ಷ್ಯಾಧಾರಗಳನ್ನ ನಾಶ ಮಾಡಿರುವಂತಹ ಒಂದು ಪಕ್ಷ ಕಾಂಗ್ರೆಸ್ ಪಕ್ಷ ಆ ಕುಟುಂಬಕ್ಕೆ ಸಂಬಂಧಿಸಿದಂತವರಿಗೆ ಸೀಟ್ ಕೊಟ್ಟಿದೆ. ಆದ್ದರಿಂದ ಖಂಡಿತವಾಗಿ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರವಾದಂತ ಘೋಷಣೆಯನ್ನ ಕೂಗಿರುವಂತ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ನೆಲೆ ಊರ್ಲಿಕ್ಕೂ ನಾವು ಬಿಡೋದಿಲ್ಲ. ಓಕೆ, ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನೆಲೆ ಊರೋದಕ್ಕೂ ಬಿಡೋದಿಲ್ಲ ಅಂತ ಬಿಜೆಪಿ ಚಾಲೆಂಜ್ ಅನ್ನ ಹಾಕ್ತಾ ಇದೆ. ವೀಕ್ಷಕರೇ, ಸೂರ್ಯ ಬಹಳ ಬ್ಯೂಟಿಫುಲ್ ಆಗಿ ಅಸ್ತಮಿಸ್ತಾ ಇದ್ದಾನೆ. ಉತ್ತರ ಕನ್ನಡದಲ್ಲಿ ಯಾವ ರೀತಿ ರಣಕಣ ರಂಗೇರಿದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಕೊನೆಯದಾಗಿ ಇಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ಮತದಾರನೇ ನಿರ್ಧಾರ ಮಾಡಬೇಕು. ಮೋದಿನ ಅಥವಾ